ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 17 ವರ್ಷಗಳಿಂದ ಚಾಂಪಿಯನ್ ಪಟ್ಟಕ್ಕೆ ಟಾರ್ಗೆಟ್ ಇಟ್ಟುಕೊಂಡೇ ಐಪಿಎಲ್ ಅಖಾಡಕ್ಕೆ ಧುಮುಕ್ತಾ ಇದೆ. ಆದರೆ ಟ್ರೋಫಿ ಕನಸು ಕನಸಾಗಿ ಉಳಿದಿದೆ. ಸೊ 18ನೇ ಆವೃತ್ತಿಯಲ್ಲಾದರೂ ಕೂಡ ಕಪ್ ಗೆಲ್ಲಬೇಕು ಅನ್ನೋದು ಫ್ರಾಂಚೈಸಿಯ ಯೋಜನೆ. ಹೀಗಾಗಿ ಆಯ್ದ ಆಟಗಾರರನ್ನ ಮಾತ್ರ ಉಳಿಸಿಕೊಂಡು ಉಳಿದವರನ್ನ ಮೆಗಾ ಹರಾಜಿಗೆ ಬಿಡುಗಡೆ ಮಾಡುವ ದೃಢ ನಿರ್ಧಾರಕ್ಕೆ ಬಂದಿದೆ. ಇತರೆ ತಂಡಗಳ ಸ್ಟಾರ್ ಪ್ಲೇಯರ್ಸ್ ಆಕ್ಷನ್ಗೆ ಬಂದರೆ ಅವರ ಮೇಲೆ ಬಿಡ್ ಮಾಡಿ ಖರೀದಿ ಮಾಡೋ ಪ್ಲಾನ್ನಲ್ಲಿದೆ. ಬಟ್ ಬೆಂಗಳೂರು ಫ್ರಾಂಚೈಸಿ ಬರೀ ಆಟಗಾರರ ಮೇಲೆ ಮಾತ್ರ ಕಣ್ಣಿಟ್ರೆ ಸಾಕಾಗೋದಿಲ್ಲ. ಸ್ಲಾಟ್ ವೈಸ್ ಟಾರ್ಗೆಟ್ ಮಾಡಿ ಖರೀದಿ ಮಾಡಬೇಕಿದೆ. ಯಾಕೆ ಇರೋದನ್ನೇ ಹೇಳ್ತೇನೆ ನೋಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಫಸ್ಟ್ ಅಂಡ್ ಬೆಸ್ಟ್ ಚಾಯ್ಸ್ ಕ್ಯಾಪ್ಟನ್. ಈಗಾಗಲೇ RCB ಟೀಮ್ ನಾಯಕ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಫಾಫ್ ಡು ಪ್ಲೆಸಿಸ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಫಾಫ್ಗೆ ಮುಂದಿನ IPL ವೇಳೆಗೆ 40 ವರ್ಷ ವಯಸ್ಸಾಗಲಿದೆ. ಸೊ ಭವಿಷ್ಯದ ದೃಷ್ಟಿಯಿಂದ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಬೆಂಗಳೂರು ತಂಡಕ್ಕೆ ಒಬ್ಬ ಸಮರ್ಥ ನಾಯಕನನ್ನು ಆಯ್ಕೆ ಮಾಡಿಕೊಳ್ಬೇಕು. ಆತ ಇಡೀ ತಂಡವನ್ನ ಮುನ್ನಡೆಸೋ ಸಾಮರ್ಥ್ಯವನ್ನು ಹೊಂದಿರಬೇಕು. ಹಾಗೆ ಓಪನರ್ ಸ್ಲಾಟ್ಗೆ ಒಬ್ಬ ಪವರ್ಫುಲ್ ಹಿಟ್ಟರ್ ಬೇಕು. ಆತನ ಮೇಲೆ ಕೂಡ ಕಣ್ಣಿಡಬೇಕಿದೆ. ಫಾಫ್ ಡು ಪ್ಲೆಸಿಸ್ ಏನಾದರೂ ನಿವೃತ್ತಿ ತಗೊಂಡ್ರೆ ಬೆಂಗಳೂರು ತಂಡದ ಸ್ಟಾರ್ ಓಪನರ್ ವಿರಾಟ್ ಕೊಹ್ಲಿ ಜೊತೆ ನಿಂತು ಉತ್ತಮ ಇನ್ನಿಂಗ್ಸ್ ಕಟ್ಟುವ ತಾಕತ್ತಿರೋ ರಣ ಬೇಟೆಗಾರನನ್ನೇ ಸೇರಿಸಿಕೊಳ್ಬೇಕು. ಕ್ಯಾಪ್ಟನ್ ಮತ್ತು ಓಪನರ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ಟಾಸ್ಕ್ ಇರೋದು ವಿಕೆಟ್ ಕೀಪರ್. ಎಸ್, ಈಗಾಗಲೇ ಬೆಂಗಳೂರು ತಂಡದ ಬೆಸ್ಟ್ ವಿಕೆಟ್ ಕೀಪರ್ ಆಗಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದ DK ಅಲಿಯಾಸ್ ದಿನೇಶ್ ಕಾರ್ತಿಕ್ IPLನಿಂದಲೇ ನಿವೃತ್ತಿ ಘೋಷಿಸಿದ್ದಾರೆ. ಸೊ ಮುಂಬರುವ ಟೂರ್ನಿ ವೇಳೆಗೆ ತುಂಬಾನೇ ಚಾಣಾಕ್ಷನಾಗಿರೋ ವಿಕೆಟ್ ಕೀಪರ್ನ ಸೆಲೆಕ್ಟ್ ಮಾಡಬೇಕು. ಇನ್ನು ಮತ್ತೊಂದು ಟಾರ್ಗೆಟ್ ಫಿನಿಷರ್. ಸದ್ಯಕ್ಕೆ ಬೆಂಗಳೂರು ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಹೊರತುಪಡಿಸಿದರೆ ಇನ್ಯಾವ ಆಟಗಾರ ಕೂಡ ಸ್ಥಿರ ಪ್ರದರ್ಶನ ನೀಡ್ತಾ ಇಲ್ಲ. ಒಂದು ಪಂದ್ಯದಲ್ಲಿ ಬ್ಯಾಟ್ ಬೀಸಿದ್ರು ಕೂಡ ಮತ್ತೊಂದು ಪಂದ್ಯಕ್ಕೆ ಡಲ್ ಆಗ್ತಿದ್ದಾರೆ. ಸೊ 1, 2, 3, 4 ಅಂತ ವಿಕೆಟ್ ಬಿದ್ದ ಮೇಲೆ ತಂಡಕ್ಕೆ ಗಟ್ಟಿಯಾಗಿ ನಿಂತು ಇನ್ನಿಂಗ್ಸ್ ಕಟ್ಟಬೇಕು. ಅದು ಕೂಡ ಮಧ್ಯಮ ಕ್ರಮಾಂಕದಲ್ಲಿ. ಕಳೆದ ಬಾರಿ ಈ ಕೆಲಸವನ್ನ DK ಬಾಸ್ ಮಾಡ್ತಾ ಇದ್ರು. ಬಟ್ ಈ ಸಲ DK ಇಲ್ಲದೆ ಇರೋದು ವಿಕೆಟ್ ಕೀಪರ್ ಮತ್ತು ಫಿನಿಷರ್ ಎರಡೂ ಸ್ಲಾಟ್ಗಳು ಕೂಡ ಡಲ್ ಆಗಿವೆ. ಇಷ್ಟೆಲ್ಲ ಆದಮೇಲೆ ಆಲ್ರೌಂಡರ್ ಚಾಯ್ಸ್. ತಂಡದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡವರು ಗ್ಲೆನ್ ಮ್ಯಾಕ್ಸ್ವೆಲ್. ಬಟ್ 2024ರ ಸೀಸನ್ನಲ್ಲಿ ಮ್ಯಾಕ್ಸ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ರು. ಬ್ಯಾಟಿಂಗ್ನಲ್ಲೂ ಕೂಡ ಸದ್ದು ಮಾಡಲಿಲ್ಲ, ಬೌಲಿಂಗ್ನಲ್ಲೂ ಕೂಡ ವಿಕೆಟ್ ಕೀಳಿಲ್ಲ. ಸೊ ಮುಂದಿನ ಸೀಸನ್ಗಾದರೂ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಆಸರಿ ಆಗುವಂಥ ಆಟಗಾರ ಬೇಕು. ಇನ್ನು ಇಷ್ಟೆಲ್ಲ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಬಂದು ಕೊನೆಗೆ ಬೌಲಿಂಗ್ ವೀಕ್ ಆದರೆ ಏನೂ ಮಾಡೋಕ್ಕಾಗಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಯಾವ ಬೌಲರ್ ಕೂಡ ಸ್ಟ್ರಾಂಗ್ ಇಲ್ಲ. ಸೊ ಒಬ್ಬ ಬೆಸ್ಟ್ ಬೌಲರ್ನನ್ನು ಕೂಡ ತಂಡಕ್ಕೆ ಸೇರಿಸಿಕೊಳ್ಬೇಕಿದೆ. ಕ್ಯಾಪ್ಟನ್, ಓಪನರ್, ವಿಕೆಟ್ ಕೀಪರ್, ಬೆಸ್ಟ್ ಫಿನಿಷರ್ ಮತ್ತು ಒಳ್ಳೆ ಆಲ್ರೌಂಡರ್ ಜೊತೆಗೆ ಒಳ್ಳೆಯ ಬೌಲರ್ ಸಿಕ್ಕರೆ 2025ಕ್ಕೆ ಕಪ್ ನಮ್ಮದೇ ಅಂತ ಹೇಳ್ಬೋದು. ಸದ್ಯ IPL 2025ರ ಹರಾಜಿಗೂ ಮುನ್ನ ಹಲವು ಹೆಸರುಗಳು ಬೆಂಗಳೂರು ತಂಡದ ಪರ ಕೇಳಿ ಬರ್ತಾ ಇವೆ. ಕನ್ನಡಿಗ KL ರಾಹುಲ್ RCBಗೆ ಸೇರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಬಟ್ ಇನ್ನು ಯಾವುದೂ ಕೂಡ ಅಧಿಕೃತವಾಗಿಲ್ಲ. ಕಳೆದ ಬಾರಿ ಮಿರಾಕಲ್ ಎನ್ನುವಂತೆ ಪ್ಲೇ ಆಫ್ ಪ್ರವೇಶ ಪಡೆದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಾಯ್ಸ್ 18ನೇ ಸೀಸನ್ಗೆ ಕಪ್ ಗೆಲ್ಲಲಿ ಅನ್ನೋದು ಕನ್ನಡಿಗರ ಆಶಯ ಕೂಡ.